ದಿನಾಂಕ 5/1/2026 ಸೋಮವಾರದ ಮಾರ್ಕೆಟ್ ಪರಿಸ್ಥಿತಿ. ನಮಸ್ಕಾರ ರೈತ ಬಂದವರ. ಇನ್ನು ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದ್ರೆ ಹೂಗಳು ಬೆಲೆಗಳು ಕಡಿಮೆನೇ ಇದೆ. ಇನ್ನು ಹೂಗಳು ಯಾವಾಗ ಬೆಲೆ ಜಾಸ್ತಿ ಆಗ್ಬೋದು ಅಂತ ಹೂವಿನ ಡೀಲರ್ ನವೀದಣ್ಣ ಅವರ ಅನಿಸಿಕೆ ತಿಳಿಸ್ತಾರೆ. ಕೇಳೋಣ ಬನ್ನಿ ಅವಣ್ಣ ಏನ್ ಹೇಳಿದ್ದಾರೆ ಅಂತ. ಹೂವು ಯಾವಾಗ ರೇಟ್ ರೈಸ್ ಆಗುತ್ತೆ ಅಂತ ಡೀಲರ್ ಒಬ್ರು ಮಾತಾಡ್ತಾರೆ. ಅವ್ರ ಅನಿಸಿಕೆ ತಿಳಿಸ್ತಾರೆ, ತಿಳ್ಕೊಳ್ಳೋಣ ಬನ್ನಿ. ಅಣ್ಣ ಯಾವಾಗ ರೈಸ್ ಆಗ್ಬೋದು ಅಣ್ಣ ರೇಟು? ಇವಾಗ ಬರೋ ಹಬ್ಬಕ್ಕೆ ಸ್ವಲ್ಪ ರೈಸ್ ಆಗ್ತದೆ. ಮಾರ್ಕೆಟ್ ಡೌನ್ ಐತೆ ಅಂತ ಹೇಳ್ಬಿಟ್ಟು ಯಾರು ಅಷ್ಟೇ ಕಂಡಮ್ ಮಾಡಕ್ಕೆ ಹೋಗ್ಬೇಡಿ. ಹೂವನ್ನ ಸ್ವಲ್ಪ ಮೈಂಟೆನೆನ್ಸ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ರೈಸ್ ಆಗ್ತದೆ, ಮತ್ತೆ ಹಿಂಗೆ ಇರ್ತದೆ. ಮತ್ತೆ ಹಬ್ಬ ಆಗಿದ್ದು 15 ದಿವಸ, ಮತ್ತೆ ಫೆಬ್ರವರಿ ಮೇಲೆ ಚೆನ್ನಾಗಿರೋದು ಹೂವು ರೇಟ್ಲಿ ಎಲ್ಲ ಚೆನ್ನಾಗಿ ಬರ್ತದೆ. ಅಂದರೆ ಮೈಂಟೆನೆನ್ಸ್ ಮಾಡಬೇಕು. ಯಾವುದು ಹೂವು ಬರ್ತಾ ಇಲ್ಲ, ಯಾವುದು ಕ್ವಾಲಿಟಿನೂ ಅಷ್ಟೇ, ಎಲ್ಲ ಲೋ ಕ್ವಾಲಿಟಿನೇ ಇದೆ. ನೋ ಸೆಲ್ ಅಂತಾರೆ, ಎಲ್ಲ ಲೋ ಕ್ವಾಲಿಟಿನೇ ಇರೋದು. ಟಾಪ್ ಊಟ ಇವತ್ತು ರೇಟ್ ಇದೆ. ಅಣ್ಣ ತಮ್ಮ ಹೆಸರು? ನವೀದ್ ಅವರು ಹೇಳ್ತಾ ಇದ್ದಾರೆ. ಸೊ ಹಬ್ಬಕ್ಕೆ ರೇಟ್ ರೈಸ್ ಆಗುತ್ತೆ ಅಂತ. ನಮ್ಮ ರೈತರು ಆದಷ್ಟು ಬೆಳೆಗಳನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಯಾವುದಕ್ಕೂ ತಲೆಗೆ ಇದು ರೇಟ್ ಕಮ್ಮಿ ಐತೆ ಅಂದ್ಬಿಟ್ಟು ಬೆಳೆಗಳನ್ನ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಅಣ್ಣ ನವೀದಣ್ಣ. ಇನ್ನು ನಮ್ಮ ರೈತರು ಒಂದು ತೋಟ ಬೇಕಾದ್ರೆ ಬಿಟ್ಬಿಡ್ತಾರೆ. ತೋಟ ವಿಷಯಕ್ಕೆ ಅಂತ ಬಂದ್ರೆ ತೋಟಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟು ಬೆಳೆ ಬೆಳೀತಾರೆ. ನಮ್ಮ ರೈತರ ಮೇಲೆ ದೇವರು ಬೇಗ ಕರುಣೆ ತೋರಿಸ್ಲಿ ಅಂತ ಕೇಳ್ತಾ, ಹಾಗೆ ನಮ್ಮ ಮಾರ್ಕೆಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಕೋಲಾರಿನ ಸಾರಿಗೆ ಇಲಾಖೆಯವರು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2026 ಅನ್ಕೊಂಡಿದ್ರು. ಏನಪ್ಪಾ ತಿಳುವಳಿಕೆ ಜನಕ್ಕೆ ತಿಳಿಸ್ತಿದ್ರು ಅಂತಂದ್ರೆ, ಗಾಡಿ ಚಾಲನೆ ಮಾಡುವಾಗ ಹೆಲ್ಮೆಟ್ ಹಾಗೂ ಕಾರು ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ ಚಾಲನೆ ಮಾಡಬೇಕು ಅಂತ ಜನಗಳಿಗೆ ಅರಿವು ಮೂಡಿಸ್ತಾ ಇದ್ರು. ಅವರ ಈ ಕಾರ್ಯವೈಖರಿಗೆ ನಮ್ಮ ಕೋಲಾರಿನ ಜನತೆ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಕೋಲಾರಿನ ಜನತೆ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕಾಗಿ ನಾನು ಕೂಡ ಕೇಳ್ಕೊತೀನಿ. ಇನ್ನು ಸಾರಿಗೆ ಇಲಾಖೆಯವರು ಕೂಡ ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ ಅಂತ ಅರಿವು ಮೂಡಿಸ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಧರಿಸಿ ವಾಹನ ಚಾಲನೆ ಮಾಡಿ. ಇವತ್ತು ಯಾವ್ಯಾವ ಹೂವು ಏನೇನ್ ಬೆಲೆ ಹೋಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಸ್ಟಲ್ ಕೆಜಿ 50 ರಿಂದ 80 ರೂಪಾಯಿ, ಪೂರ್ಣಿಮಾ ಕೆಜಿ 10 ರಿಂದ 30 ರೂಪಾಯಿ, ಐಶ್ವರ್ಯ ಕೆಜಿ 20 ರಿಂದ 45 ರೂಪಾಯಿ, ಮಿರಾಬಲ್ ಕೆಜಿ 20 ರಿಂದ 40 ರೂಪಾಯಿ, ಲೈಟ್ ಪರ್ಪಲ್ ಕೆಜಿ 50 ರಿಂದ 80 ರೂಪಾಯಿ, ಚಾಕ್ಲೇಟ್ ಕೆಜಿ 50 ರಿಂದ 80 ರೂಪಾಯಿ, ಬಿ ವೈಟ್ ಕೆಜಿ 70 ರಿಂದ 110 ರೂಪಾಯಿ, ಸೆಂಟ್ ವೈಟ್ ಕೆಜಿ 10 ರಿಂದ 30 ರೂಪಾಯಿ, ಡಾರ್ಕ್ ಪರ್ಪಲ್ ಕೆಜಿ 50 ರಿಂದ 80 ರೂಪಾಯಿ, ಪದಿ ಕೆಜಿ 50 ರಿಂದ 80 ರೂಪಾಯಿ, ಕಾಶ್ಮೀರ್ ರೆಡ್ ಕೆಜಿ 50 ರಿಂದ 80 ರೂಪಾಯಿ, ಗಿಲ್ಲಿ ಕೆಜಿ 20 ರಿಂದ 50 ರೂಪಾಯಿ, ಸೆಂಟೆಲ್ಲ ಕೆಜಿ 10 ರಿಂದ 30 ರೂಪಾಯಿ, ಚೆಂಡುವ ಸ್ಯಾಂಪಲ್ ಕೆಜಿ 5 ರಿಂದ 10 ರೂಪಾಯಿ, ರೆಡ್ ಅಂಡ್ ಎಲ್ಲೋ. ಇನ್ನು ಮಿಕ್ಕಿದೆಲ್ಲ ಮೂಟೆ ಲೆಕ್ಕ 200 ರೂಪಾಯಿ. ಕೋಲಾರಿನ ಹೂ ಮಾರ್ಕೆಟ್ ನ ಬೆಲೆಗಳು ಮತ್ತು ಪರಿಸ್ಥಿತಿ ತಿಳ್ಕೊಬೇಕಂದ್ರೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್. ಮತ್ತೆ ಸಿಗೋಣ ನಾಳೆಯ ವಿಡಿಯೋ ಮೂಲಕ.